ಬೀದರ್ನಲ್ಲಿ ಭೂ ಪರಿಹಾರಕ್ಕಾಗಿ ಸಚಿವರ ಕಾಲಿಗೆ ರೈತ ಬಿದ್ದಿದ್ದಾನೆ. ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಈ ರೈತ ಕೇಳ್ಕೊಂಡಿದ್ದಾನೆ. ಕಾರಂಜ ಡ್ಯಾಂನಲ್ಲಿ ಭೂಮಿ ಕಳೆದುಕೊಂಡಂತಹ ರೈತ ತನ್ನ ಅಳಲನ್ನ ವ್ಯಕ್ತಪಡಿಸಿದ್ದಾನೆ. ಸರ್ಕಾರದಿಂದ ಭೂಮಿ ಪರಿಹಾರವನ್ನ ಕೊಡಿಸಿ ಅಂತ ಹೇಳಿ ರೈತ ಕಣ್ಣೀರನ್ನ ಹಾಕಿದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ಭೂಮಿ ಪರಿಹಾರವನ್ನ ನೀಡಿ ನ್ಯಾಯ ಕೊಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾನೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ವಯಸ್ಸಾದಂತಹ ಬಡ ರೈತ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಕೇಳಿದ್ದಾನೆ. ಈತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ, ನಮಗೆ ಪರಿಹಾರವನ್ನ ಕೊಡಿಸಿ. ಕಾರಂಜ ಸಂತ್ರಸ್ತರ ಶಬೀರಮ್ಮಿಯಾ ಎಂಬಂತಹ ರೈತ ಈತನ ಹೆಸರು. ಉಸ್ತುವಾರಿ ಸಚಿವರು ಬಂದಂತಹ ಸಂದರ್ಭದಲ್ಲಿ ನಮಗೆ ಪರಿಹಾರವನ್ನ ಕೊಡಿಸಿ ಅಂತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ಕಾಲಿಗೆ ಬೀಳುವುದರ ಮುಖಾಂತರ पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली। ಬೀದರ್ನಲ್ಲಿ ಭೂ ಪರಿಹಾರಕ್ಕಾಗಿ ಸಚಿವರ ಕಾಲಿಗೆ ರೈತ ಬಿದ್ದಿದ್ದಾನೆ. ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಈ ರೈತ ಕೇಳ್ಕೊಂಡಿದ್ದಾನೆ. ಕಾರಂಜ ಡ್ಯಾಂನಲ್ಲಿ ಭೂಮಿ ಕಳೆದುಕೊಂಡಂತಹ ರೈತ ತನ್ನ ಅಳಲನ್ನ ವ್ಯಕ್ತಪಡಿಸಿದ್ದಾನೆ. ಸರ್ಕಾರದಿಂದ ಭೂಮಿ ಪರಿಹಾರವನ್ನ ಕೊಡಿಸಿ ಅಂತ ಹೇಳಿ ರೈತ ಕಣ್ಣೀರನ್ನ ಹಾಕಿದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ಭೂಮಿ ಪರಿಹಾರವನ್ನ ನೀಡಿ ನ್ಯಾಯ ಕೊಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾನೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ವಯಸ್ಸಾದಂತಹ ಬಡ ರೈತ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಕೇಳಿದ್ದಾನೆ. ಈತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ, ನಮಗೆ ಪರಿಹಾರವನ್ನ ಕೊಡಿಸಿ. ಕಾರಂಜ ಸಂತ್ರಸ್ತರ ಶಬೀರಮ್ಮಿಯಾ ಎಂಬಂತಹ ರೈತ ಈತನ ಹೆಸರು. ಉಸ್ತುವಾರಿ ಸಚಿವರು ಬಂದಂತಹ ಸಂದರ್ಭದಲ್ಲಿ ನಮಗೆ ಪರಿಹಾರವನ್ನ ಕೊಡಿಸಿ ಅಂತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ಕಾಲಿಗೆ ಬೀಳುವುದರ ಮುಖಾಂತರ पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली। ಬೀದರ್ನಲ್ಲಿ ಭೂ ಪರಿಹಾರಕ್ಕಾಗಿ ಸಚಿವರ ಕಾಲಿಗೆ ರೈತ ಬಿದ್ದಿದ್ದಾನೆ. ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಈ ರೈತ ಕೇಳ್ಕೊಂಡಿದ್ದಾನೆ. ಕಾರಂಜ ಡ್ಯಾಂನಲ್ಲಿ ಭೂಮಿ ಕಳೆದುಕೊಂಡಂತಹ ರೈತ ತನ್ನ ಅಳಲನ್ನ ವ್ಯಕ್ತಪಡಿಸಿದ್ದಾನೆ. ಸರ್ಕಾರದಿಂದ ಭೂಮಿ ಪರಿಹಾರವನ್ನ ಕೊಡಿಸಿ ಅಂತ ಹೇಳಿ ರೈತ ಕಣ್ಣೀರನ್ನ ಹಾಕಿದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ಭೂಮಿ ಪರಿಹಾರವನ್ನ ನೀಡಿ ನ್ಯಾಯ ಕೊಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾನೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ವಯಸ್ಸಾದಂತಹ ಬಡ ರೈತ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಕೇಳಿದ್ದಾನೆ. ಈತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ, ನಮಗೆ ಪರಿಹಾರವನ್ನ ಕೊಡಿಸಿ. ಕಾರಂಜ ಸಂತ್ರಸ್ತರ ಶಬೀರಮ್ಮಿಯಾ ಎಂಬಂತಹ ರೈತ ಈತನ ಹೆಸರು. ಉಸ್ತುವಾರಿ ಸಚಿವರು ಬಂದಂತಹ ಸಂದರ್ಭದಲ್ಲಿ ನಮಗೆ ಪರಿಹಾರವನ್ನ ಕೊಡಿಸಿ ಅಂತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ಕಾಲಿಗೆ ಬೀಳುವುದರ ಮುಖಾಂತರ पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली। ಬೀದರ್ನಲ್ಲಿ ಭೂ ಪರಿಹಾರಕ್ಕಾಗಿ ಸಚಿವರ ಕಾಲಿಗೆ ರೈತ ಬಿದ್ದಿದ್ದಾನೆ. ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಈ ರೈತ ಕೇಳ್ಕೊಂಡಿದ್ದಾನೆ. ಕಾರಂಜ ಡ್ಯಾಂನಲ್ಲಿ ಭೂಮಿ ಕಳೆದುಕೊಂಡಂತಹ ರೈತ ತನ್ನ ಅಳಲನ್ನ ವ್ಯಕ್ತಪಡಿಸಿದ್ದಾನೆ. ಸರ್ಕಾರದಿಂದ ಭೂಮಿ ಪರಿಹಾರವನ್ನ ಕೊಡಿಸಿ ಅಂತ ಹೇಳಿ ರೈತ ಕಣ್ಣೀರನ್ನ ಹಾಕಿದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ಭೂಮಿ ಪರಿಹಾರವನ್ನ ನೀಡಿ ನ್ಯಾಯ ಕೊಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾನೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ವಯಸ್ಸಾದಂತಹ ಬಡ ರೈತ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಕೇಳಿದ್ದಾನೆ. ಈತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ, ನಮಗೆ ಪರಿಹಾರವನ್ನ ಕೊಡಿಸಿ. ಕಾರಂಜ ಸಂತ್ರಸ್ತರ ಶಬೀರಮ್ಮಿಯಾ ಎಂಬಂತಹ ರೈತ ಈತನ ಹೆಸರು. ಉಸ್ತುವಾರಿ ಸಚಿವರು ಬಂದಂತಹ ಸಂದರ್ಭದಲ್ಲಿ ನಮಗೆ ಪರಿಹಾರವನ್ನ ಕೊಡಿಸಿ ಅಂತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ಕಾಲಿಗೆ ಬೀಳುವುದರ ಮುಖಾಂತರ पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। जोरू बच्चे हमारे सब परेशानी में है। एक बच्चा कहाँ किसके पास नौकरी है,
एक पूरी चली गई है। ಇಲ್ಲಿ जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली। ಬೀದರ್ನಲ್ಲಿ ಭೂ ಪರಿಹಾರಕ್ಕಾಗಿ ಸಚಿವರ ಕಾಲಿಗೆ ರೈತ ಬಿದ್ದಿದ್ದಾನೆ. ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಈ ರೈತ ಕೇಳ್ಕೊಂಡಿದ್ದಾನೆ. ಕಾರಂಜ ಡ್ಯಾಂನಲ್ಲಿ ಭೂಮಿ ಕಳೆದುಕೊಂಡಂತಹ ರೈತ ತನ್ನ ಅಳಲನ್ನ ವ್ಯಕ್ತಪಡಿಸಿದ್ದಾನೆ. ಸರ್ಕಾರದಿಂದ ಭೂಮಿ ಪರಿಹಾರವನ್ನ ಕೊಡಿಸಿ ಅಂತ ಹೇಳಿ ರೈತ ಕಣ್ಣೀರನ್ನ ಹಾಕಿದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ಭೂಮಿ ಪರಿಹಾರವನ್ನ ನೀಡಿ ನ್ಯಾಯ ಕೊಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾನೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ವಯಸ್ಸಾದಂತಹ ಬಡ ರೈತ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಕೇಳಿದ್ದಾನೆ. ಈತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ, ನಮಗೆ ಪರಿಹಾರವನ್ನ ಕೊಡಿಸಿ. ಕಾರಂಜ ಸಂತ್ರಸ್ತರ ಶಬೀರಮ್ಮಿಯಾ ಎಂಬಂತಹ ರೈತ ಈತನ ಹೆಸರು. ಉಸ್ತುವಾರಿ ಸಚಿವರು ಬಂದಂತಹ ಸಂದರ್ಭದಲ್ಲಿ ನಮಗೆ ಪರಿಹಾರವನ್ನ ಕೊಡಿಸಿ ಅಂತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ ಕಾಲಿಗೆ ಬೀಳುವುದರ ಮುಖಾಂತರ. पूरी चली गई है। ಇಲ್ಲಿ जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। ಇಲ್ಲಿ जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। ಇಲ್ಲಿ जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली। ಬೀದರ್ನಲ್ಲಿ ಭೂ ಪರಿಹಾರಕ್ಕಾಗಿ ಸಚಿವರ ಕಾಲಿಗೆ ರೈತ ಬಿದ್ದಿದ್ದಾನೆ. ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಈ ರೈತ ಕೇಳ್ಕೊಂಡಿದ್ದಾನೆ. ಕಾರಂಜ ಡ್ಯಾಂನಲ್ಲಿ ಭೂಮಿ ಕಳೆದುಕೊಂಡಂತಹ ರೈತ ತನ್ನ ಅಳಲನ್ನ ವ್ಯಕ್ತಪಡಿಸಿದ್ದಾನೆ. ಸರ್ಕಾರದಿಂದ ಭೂಮಿ ಪರಿಹಾರವನ್ನ ಕೊಡಿಸಿ ಅಂತ ಹೇಳಿ ರೈತ ಕಣ್ಣೀರನ್ನ ಹಾಕಿದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ಭೂಮಿ ಪರಿಹಾರವನ್ನ ನೀಡಿ ನ್ಯಾಯ ಕೊಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾನೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ವಯಸ್ಸಾದಂತಹ ಬಡ ರೈತ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಕೇಳಿದ್ದಾನೆ. ಈತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ, ನಮಗೆ ಪರಿಹಾರವನ್ನ ಕೊಡಿಸಿ. ಕಾರಂಜ ಸಂತ್ರಸ್ತರ ಶಬೀರಮ್ಮಿಯಾ ಎಂಬಂತಹ ರೈತ ಈತನ ಹೆಸರು. ಉಸ್ತುವಾರಿ ಸಚಿವರು ಬಂದಂತಹ ಸಂದರ್ಭದಲ್ಲಿ ನಮಗೆ ಪರಿಹಾರವನ್ನ ಕೊಡಿಸಿ ಅಂತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ ಕಾಲಿಗೆ ಬೀಳುವುದರ ಮುಖಾಂತರ. पूरी चली गई है। ಇಲ್ಲಿ जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। ಇಲ್ಲಿ जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। ಇಲ್ಲಿ जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली। ಬೀದರ್ನಲ್ಲಿ ಭೂ ಪರಿಹಾರಕ್ಕಾಗಿ ಸಚಿವರ ಕಾಲಿಗೆ ರೈತ ಬಿದ್ದಿದ್ದಾನೆ. ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಈ ರೈತ ಕೇಳ್ಕೊಂಡಿದ್ದಾನೆ. ಕಾರಂಜ ಡ್ಯಾಂನಲ್ಲಿ ಭೂಮಿ ಕಳೆದುಕೊಂಡಂತಹ ರೈತ ತನ್ನ ಅಳಲನ್ನ ವ್ಯಕ್ತಪಡಿಸಿದ್ದಾನೆ. ಸರ್ಕಾರದಿಂದ ಭೂಮಿ ಪರಿಹಾರವನ್ನ ಕೊಡಿಸಿ ಅಂತ ಹೇಳಿ ರೈತ ಕಣ್ಣೀರನ್ನ ಹಾಕಿದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ಭೂಮಿ ಪರಿಹಾರವನ್ನ ನೀಡಿ ನ್ಯಾಯ ಕೊಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾನೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ವಯಸ್ಸಾದಂತಹ ಬಡ ರೈತ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದು ಭೂ ಪರಿಹಾರವನ್ನ ಕೇಳಿದ್ದಾನೆ. ಈತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ, ನಮಗೆ ಪರಿಹಾರವನ್ನ ಕೊಡಿಸಿ. ಕಾರಂಜ ಸಂತ್ರಸ್ತರ ಶಬೀರಮ್ಮಿಯಾ ಎಂಬಂತಹ ರೈತ ಈತನ ಹೆಸರು. ಉಸ್ತುವಾರಿ ಸಚಿವರು ಬಂದಂತಹ ಸಂದರ್ಭದಲ್ಲಿ ನಮಗೆ ಪರಿಹಾರವನ್ನ ಕೊಡಿಸಿ ಅಂತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ ಕಾಲಿಗೆ ಬೀಳುವುದರ ಮುಖಾಂತರ. पूरी चली गई है। ಇಲ್ಲಿ जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। ಇಲ್ಲಿ जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली गई है। ಇಲ್ಲಿ जोरू बच्चे हमारे सब परेशानी में है। एक बच्चा कहाँ किसके पास नौकरी है, एक पूरी चली।